ಸರ್ ನಮಸ್ತೆ. ನಮಸ್ತೆ ಸರ್. ಗಾಡಿ ತಗೊಂಡು ಎಷ್ಟು ಟೈಮ್ ಆಯ್ತು ಸರ್? ಸರ್ 9 ತಿಂಗಳಾಯ್ತು ಇಲ್ಲಿಗೆ. 9 ತಿಂಗಳಾಯ್ತು. 9 ತಿಂಗಳು. ಪ್ರಾಬ್ಲಮ್ಸ್ ಇದೆಯಾ? ಒಂಚೂರು ಏನಿಲ್ಲ. ಹಾಸನವರೆಗೂ ಹೋಗಿದ್ದೀವಿ. ಈಗ ಹಾಸನವರೆಗೂ ಹೋಗಿದ್ವಿ ಅಂತ ಅಂದರೆ ಅದು ಇದ್ರ ಲಿಮಿಟಲ್ಲಿ ಹೋಗಿಲ್ಲ. ಏನು ಡೌನ್ ಬರುತ್ತೆ ಸ್ವಲ್ಪ, ಇದು BE ಅಂತ ಬರುತ್ತೆ. ಓಕೆ. ಇಲ್ಲಿ ಹೊಡ್ಕೊಂಡ್ರೆ ಫುಲ್ ಗಾಡಿ ಆಫ್ ಆಗುತ್ತೆ. ಫುಲ್ ಡೌನ್ ಇದ್ದ ಕಡೆ ಎಲ್ಲ ಏನು ಸ್ಪೀಡ್ ಇರುತ್ತೆ ಅದೇ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ. ಓಕೆ. ಎಷ್ಟು ಮೈಲೇಜ್ ಬರುತ್ತೆ? 150 ಬರುತ್ತೆ ಸರ್. 150 ಮೈಲೇಜ್. 150. ಈಗ ಚಾರ್ಜಿಂಗ್ ಎಷ್ಟು ಅವರ್ ಮಾಡಬೇಕು? 4 ಅವರ್ ಚಾರ್ಜ್ ಮಾಡಿದ್ವಿ. ಮನೇಲಾದ್ರೆ 4 ಅವರಾ? ಹಾಂ, ಮನೇಲಾದ್ರೆ 4 ಅವರು, ಬೆಸ್ಟ್ ಕಮ್ಮಲ್ಲಾದರೂ 4 ಅವರೇ. ಮನೇಲಿ 50 ರೂಪಾಯಿ ಬರುತ್ತೆ ಒಂದು ದಿನಕ್ಕೆ. ಓಕೆ. ದಿನಕ್ಕೆ 50 ರೂಪಾಯಿ ಚಾರ್ಜ್. 50 ರೂಪಾಯಿ ಬರುತ್ತೆ. ಬೆಸ್ಟ್ ಕಮ್ಮಲ್ಲಾದರೆ 32.5 ರೂಪಾಯಿ ಬರುತ್ತೆ. ಬೆಸ್ಟ್ ಕಮ್ಮಲ್ಲಿ 32.5. ಏನಕ್ಕೆ ಹತ್ರ ಕಮ್ಮಿ? ಮನೇಲಿ ಜಾಸ್ತಿ. ಬೆಸ್ಟ್ ಕಮ್ಮಲ್ಲಿ ಅದೇ ಆದಂಥ ಒಂದು ಪ್ಲಗ್ ಇರುತ್ತೆ, ಅದಕ್ಕೆ ಅದ್ರದ್ದು ಇರೋದ್ರಿಂದ ಅಲ್ಲಿ ಅಷ್ಟಾಗಿದೆ. ಇಲ್ಲಿ ಮನೇಲಿ ಅಂತ ಅಂದರೆ ಅರ್ಥಿಂಗ್ ಎಲ್ಲ ಕಡಿಮೆ ಇರುತ್ತಲ್ಲ, ಮನೆ ಅರ್ಥಿಂಗಲ್ಲಿ ಹಾಕೋದ್ರಿಂದ 50 ರೂಪಾಯಿ ಆಗುತ್ತೆ. ಓಕೆ. ಈ ಮಹೇಂದ್ರ TR ಪ್ಲಸ್ನ ತೊಗೊಳ್ಳಿಕ್ಕೆ ನಿಮ್ಗೆ ಯಾರು ರೆಫರ್ ಮಾಡಿದ್ದು? ಎಲ್ಲಿ ನೋಡಿ ತೊಗೊಂಡ್ರಿ? ಇಲ್ಲಿ ಗುಡ್ಡೆಗೆ ಬಂದಿದ್ರು. ಓಕೆ. ಗುಡ್ಡೆಗೆ ಬಂದಾಗ ಅವ್ರ ಈ ದಿಬ್ಬನ ಹತ್ತಿಸ್ತೆ, ಇಲ್ಲಿಂದ ಹತ್ತುತ್ತೋ ಇಲ್ವೋ ಅಂತ ಟೆಸ್ಟ್ ಡ್ರೈವಲ್ಲಿ 3 ಜನ ಕುಣಿಸ್ಕೊಂಡು ಹತ್ತುತ್ತೋ ಇಲ್ವೋ ಅಂತ ಹೇಳಿ ಡ್ರೈವ್ ಮಾಡಿದೆ ನಾನೇ. ಸೀದಾ ತೊಗೊಂಡೋಗ್ತು, ಟಾಪಲ್ಲಿ ಹೋಯ್ತು. ಅವತ್ತು ಲೈಕ್ ಮಾಡ್ದು ಗಾಡಿ ಇದನ್ನೇ ತಗೋಬೇಕಂತ. ಇವತ್ತು ನಾನು ತಗೊಂಡು 9 ತಿಂಗಳಾಗಿದೆ, ಒಂದು ನಟ್ಟನ್ನು ಹಾಕ್ಸಿಲ್ಲ ನಾನು. ಒಂದು ನಟ್ಟನ್ನು ಹಾಕ್ಸಿಲ್ಲ. ಎಲ್ಲೂ ಪ್ರಾಬ್ಲಮ್ ಇಲ್ಲ. ಓಕೆ. ಬೈ ಚಾನ್ಸ್ ಅದು ಪ್ರಾಬ್ಲಮ್ ಆಫ್ ಆಗುತ್ತೆ, ಫೀಸಿಂಗ್ ಬಡಿದ್ರೆ ಸಾಕು. ಓಕೆ. ಮತ್ತೆ ಲೂಸ್ ಕಾಂಟ್ಯಾಕ್ಟ್ ಇದೆ? ಫೀಸ್ ಲೂಸ್ ಕಾಂಟ್ಯಾಕ್ಟ್ ಇದೆಯಾ? ಇಲ್ಲ. ಅದು ಸ್ಪೀಡ್ ಹೋಗ್ಬೇಕಾದ್ರೆ ಏನಾರ ಗುಂಡಿ ಪಂಡಿ ಇಳಿದಾಗ ಸ್ವಲ್ಪ ಲೂಸ್ ಆಗಿರುತ್ತೆ ಅನಿಸುತ್ತೆ. ಯಾವತ್ತೋ ಒಂದು ದಿವಸ ಆಗುತ್ತೆ. ಎಲ್ಲ 9 ತಿಂಗಳಿಗೆ ಇವತ್ತೇ ಒಂದು ದಿವಸ ಆಗಿತ್ತು ಅಷ್ಟೇ. ಓಕೆ. ಮತ್ತೆ ಮಳೆ ಟೈಮಲ್ಲಿ ಏನಾದ್ರು ಆಫ್ ಆಗೋದು, ಕೈ ಕೊಡೋದು? ನೀರೊಳಗೆ ಹೊಡೀರಿ ನೀವು, ಮಂಡಿ ಉದ್ದ ನೀರಲ್ಲಿ ಹೋದ್ರೂ ಗಾಡಿ ಆಫ್ ಆಗಲ್ಲ. ಹೌದಾ? ಎನಿ ಒಂದು ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಅಷ್ಟು ಚೆನ್ನಾಗಿದೆ, ಫೈನ್ ಇದೆ ಗಾಡಿ. ಓಕೆ. ಬ್ಯಾಟ್ರಿ ಎಲ್ಲಿದೆ ಇದ್ರದ್ದು ಬ್ಯಾಟ್ರಿ? ಓಕೆ. ನಾನು ಎಕ್ಸ್ಟ್ರಾ ಆಲ್ಟರ್ನೇಷನ್ ಮಾಡಿದ್ದೀನಿ ಬೆಸ್ಟ್ ಕಮ್ಮಲ್ಲಿ ಹಾಕ್ಸೋಕ್ಕೆ. ಅದು ಅಲ್ಲಿ ಆ ಕಡೆ ಬರ್ತಿದೆ. ಇದನ್ನ ಮಾಡ್ಸಕ್ಕೆ 5,000 ಆಗುತ್ತೆ. ಇದನ್ನ ಕಂಪ್ನಿಲಿ ಗ್ಯಾರಂಟಿ ಕೊಟ್ಟಿರಲಿಲ್ಲ, ಇದು ಮಾಡ್ಸಂಗಿಲ್ಲ ಅಂತ ಹೇಳಿದ್ರು. ನಾನೇ ಎಕ್ಸ್ಟ್ರಾ ತಗೊಂಡೋಗಿ ಬೆಳ್ಳೂರು ಕ್ರಾಸಲ್ಲಿ ಮಾಡಿಸಿದ್ದೆ. ಓಕೆ. ಇದು ಒಂದು ಕಡೆ ಏನಾರ ಪ್ರಾಬ್ಲಮ್ ಆದರೂ ಸ್ಟಾರ್ಟ್ ಆಗಲ್ಲ. ಆದರೂ ನಾನು ಮಾಡಿಸಿದ್ದೀನಿ. 9 ತಿಂಗಳಿಂದ ಇವತ್ತವರೆಗೂ ಏನೂ ಪ್ರಾಬ್ಲಮ್ ಇಲ್ಲ. ಅಂದರೆ ಇದ್ರೊಳಗಡೆ ಚಾರ್ಜರ್ ಇದೆ. ಚಾರ್ಜರ್ ಯಾತಕ್ಕೆ ಇಟ್ಟಿದ್ದೀನಿ ಅಂತ ಅಂದರೆ, ಹಿಂದೆ ಇಟ್ಟರೆ ಕುಲ್ಕುತ್ತೆ, ಇದು ಹಾಳಾಗುತ್ತೆ ಅಂತೇಳಿ ಇದಕ್ಕೆ ಎಕ್ಸ್ಟ್ರಾ ಬಾಕ್ಸ್ ಮಾಡಿಸಿದ್ದೀನಿ. ಅದಕ್ಕೆ ನೀರು ಹೋಗ್ದಂಗೆ ಒಂದು ಬಟ್ಟೆನೂ ಹಾಕಿದ್ದೀನಿ. ಇದಕ್ಕೆ ಎಲ್ಲನೂ ಮಾಡಿ ರೆಡಿ ಮಾಡಿದ್ದೀನಿ. ಎಲ್ಲೇ ಹೋದರೂ ಕೂಡ, ಹಾಸನ ಹೋದ್ರು ಯಾವ್ದಾರು ನೆಂಟ್ರ ಮನೆ ಇದ್ರೂ ಹಾಕ್ಬೋದು. ಪ್ಲಗ್ ಇದೆ. ಓಕೆ. ಇದೆ ಪ್ಲಗ್. ಇದು ಹಿಂಗೆ ಹಾಕೋದು ಅಷ್ಟೇ. 15 amps ಪ್ಲಗ್ ಹಾಕ್ಬಿಟ್ಟು ಮುಗಿತು. ಮನೆಗೆ ಹಾಕ್ಬೋದು. ಅವ್ರು ಏನಾರು ಅಂದರೆ ಎಲ್ಲರೂ ದೇವಸ್ಥಾನದಲ್ಲಿ ಇರ್ತದಲ್ಲ, ಆ ದೇವಸ್ಥಾನ ಆಂಧವಿ ಸಿಗ್ತಾರೆ, ಅಲ್ಲಿ ಹಾಕಿರಿ ಯಾರು ಕೇಳಲ್ಲ. ಇನ್ನು ಬ್ಯಾಟ್ರಿ ಇಲ್ಲಿ ಮೌಂಟ್ ಆಗಿರೋದು ಇದೆಲ್ಲ ಬ್ಯಾಟ್ರಿ ಇಲ್ಲ ಆಗಿರೋದು. ಓಕೆ. ಇನ್ನು ಬ್ಯಾಟ್ರಿಗೆ ಎಷ್ಟು ವರ್ಷ ವಾರಂಟಿ ಕೊಟ್ಟಿದ್ದಾರೆ? 5 ವರ್ಷ ವಾರಂಟಿ ಕೊಟ್ಟಿದ್ದಾರೆ. 5 ವರ್ಷ ಸರ್, ಏನೂ ಆಗಲ್ಲ. 5 ವರ್ಷ ಇದು ಯಾಕಾಗುತ್ತೆ? ಅದು ಈ ಯಾವುದೇ ಒಂದು ಕೀನ ಜೋಬಳಗೆ ಮಡಿಕೆರೋ 10 ವರ್ಷ ಇರುತ್ತೆ, ನಿಮ್ಗೆ ತೆಗಿದಾರೆ ಏನಾಗುತ್ತೆ? ಇದು ಜೋಬಲ್ಲೇ ಇರುತ್ತೆ. ಹಂಗೆ 10 ವರ್ಷ ಆದರೂ ಇರುತ್ತೆ. ಜನಗಳಲ್ಬೋದು ಕಚ್ಕೊಳ್ಳುತ್ತೆ, ಹಂಗಾಗುತ್ತೆ. ಏನೋ ಒಂದು ಪ್ರಾಬ್ಲಮ್ ನಮ್ಮಿಂದ ಆಗಿರುತ್ತೆ. ಇದು ಬಿಚ್ಚೋದು, ಇದೇನೋ ಆಲ್ಟರ್ನೇಟ್ ಮಾಡೋಕ್ಕೆ ಹೋದಾಗ ಅದಾಗುತ್ತೆ. ಇಲ್ಲಿವರೆಗೆ ಇದು ಏನೂ ಆಗಿಲ್ಲ ನಮಗೆ. ಈಗ 5 ವರ್ಷ ಆದಮೇಲೆ ಬ್ಯಾಟ್ರಿ ರಿಪ್ಲೇಸ್ಮೆಂಟ್ ಮಾಡೋಕ್ಕೆ ಎಷ್ಟಾಗುತ್ತೆ ದುಡ್ಡು ಅಂತ ಹೇಳಿದಾರೆ ಅವರು? 1 ಲಕ್ಷ ಆದರೆ ಇನ್ನೂ 5 ವರ್ಷ ಕೊಡ್ತೀವಿ ಅಂತ ಹೇಳಿದ್ರು. 1 ಲಕ್ಷ ಕೊಟ್ಟರೆ ಇದು ಹೊಸ ಬ್ಯಾಟ್ರಿ ಕೊಡ್ತೀನಿ ಅಂತ ಹೇಳಿದ್ರು. ಈಗ 1 ವರ್ಷಕ್ಕೆ 5 ವರ್ಷ ಆದಮೇಲೆ 1 ಲಕ್ಷಕ್ಕೆ ಮತ್ತೆ ಬ್ಯಾಟ್ರಿ ಕೊಟ್ಟು ದುಡ್ಡು ಇಡಬೇಕು. ಅದು ಪ್ರಾಬ್ಲಮ್ ಆದರೆ ಆಗಲಿಲ್ಲ ಅಂದರೆ 20 ವರ್ಷ ಬರ್ಬೋದು ಅದು. ಓಕೆ. ನಮ್ಮ ಮನೇಲಿ ಒಂದು ಬ್ಯಾಟ್ರಿ ತಗೊಂಡಿದ್ದೀನಿ, 15 ವರ್ಷ ಆಗಿದೆ. ಅದು ತಮಿಳ್ನಾಡಿಂದ ತರಿಸಿದ್ದೆ. ಇವತ್ತಿನವರೆಗೂ ಒಂದು ಬಲ್ಬ್ನೂ ಹಾಕ್ಸಿಲ್ಲ. ಓಕೆ. 15 ವರ್ಷ ಆಗಿದೆ. 15 ವರ್ಷ ಆಯಿತು. ಇವತ್ತು ಹೆಂಗಿದೆ ಹಂಗೆ ಇದೆ. ಓಕೆ. ಈ ಗಾಡಿಗೆ ಎಷ್ಟು ಕೊಟ್ಟರೆ ನೀವು ಪ್ರೈಸ್ ಬಂದು 65,000 ಕ್ಯಾಶ್ ಕಟ್ಟಿದ್ದೆ. 12,225 ರೂಪಾಯಿ ತಿಂಗಳ ಕಟ್ಟಾಗುತ್ತೆ ಅಕೌಂಟಲ್ಲಿ. 3 ವರ್ಷನಾ? 3 ವರ್ಷ. 3 ವರ್ಷ ಕಟ್ಟಬೇಕು. ಓಕೆ. 9 ತಿಂಗಳಾಯ್ತು. ಓಕೆ. ಹಾಗೆ ಡಿಸ್ಪ್ಲೇ ಎಲ್ಲ ಡೀಟೇಲ್ಸ್ ಇದ್ರಲ್ಲ ಎಲ್ಲ ಬರುತ್ತೆ. ನಾನು ಓಡಿಸಿರೋದೆಲ್ಲ ಬರುತ್ತೆ, ಮೇಂಟೆನೆನ್ಸ್ ಮಾಡಿರೋದೆಲ್ಲ ಬರುತ್ತಿದ್ರೆ. ಓಕೆ. ನೋಡಿ, ನಾನು ಈಗ 2 ಸರ್ವಿಸ್ ಮಾಡಿದ್ದೀನಿ. 5,000ಕ್ಕೆ ಒಂದು ಹೇಳಿದರು. ಇವಾಗ 18,000 ಹೊಡಿದೆ. 20,000ಕ್ಕೆ ಕೇಳಿದ್ದಾರೆ. 3ನೇ ಸರ್ವಿಸ್ಗೆ ಹೋಗ್ಬೇಕು ನಾನು ಆಲ್ರೆಡಿ. ಅಂದರೆ ನಾನು ಗಾಡಿ ಯಾವ ರೀತಿ ಅಂದರೆ ಫಾರ್ಚುನರ್ ಗಾಡಿ ಹೆಂಗೆ ಮಡಿಕೊಂಡ್ರೆ ಆ ರೀತಿ ಮಡಿಕೊಂಡಿದ್ದೀನಿ. ಓಕೆ. ಇದರಲ್ಲಿ ಈಗ 3 ಸೈನರ್ ಇದೆಯಾ? ಯಾವ ಥರ ನೋಡಿ, ಇದು ಆಗ್ತಲೇ ಏನೇ ಮಾಡಿದ್ರು ನೋ ರನ್ನೇ ಆಗಲ್ಲ. ನಾವು ಇದು ಇಳಿಕಿದ್ರೆ ನೋಡಿ
ಐ ಬೀಮಲ್ಲಿದೆ, ಸ್ಪೀಡ್ ಜಾಸ್ತಿ ಇದೆ. ಓಕೆ. ಲೋ ಬೀಮ್ ಈ ಬಂದರೆ ಲೋ ಬೀಮ್ ಓಕೆ. ಲೈಟಾಗಿ ಹೋಗ್ತಾ ಇರುತ್ತೆ. ಆದರೆ 4 ಜನ 3 ಜನ ಇದ್ದಾಗ ಇದ್ರಲ್ಲಿ ಹೋಗಲ್ಲ. ಮತ್ತು ಇದಕ್ಕೆ ಹಾಕಿದ್ರೆ ಮಾತ್ರ ಹೋಗಿ ಒಟ್ಟು 2 ಮೂಡ್ ಇದೆ. 2 ಮೂಡಿದೆ. ಸ್ಪೀಡು ಭಾರಿ ಫೈನ್ ಆಗಿದೆ. ಓಕೆ. ಈ ಬಟನ್ಸ್ ಏನು? ಯಾವುದು? ಈ 3 ಬಟನ್ಸ್ ಇದೆಯಲ್ಲ, ಇದಾ? ವೈಫರು, ಲೈಟಿಂಗ್ಸು, ಪಾರ್ಕಿಂಗು. ಇದೇನದು ಎಕ್ಸ್ಟ್ರಾ ಆಯ್ತದ? ಇದು ಚಾರ್ಜರು, ಇದು ವೈಫೈ, ಇದು ಮೋಟ್ರು. ಓಕೆ, ಅದ್ರ ಮೋಟ್ರ್ ಅಲ್ಲಿ ಕೊಟ್ಟಿದ್ದಾರಾ? ಹಾಂ, ಇಲ್ಲಿದೆ. ಓಕೆ. ಇದರಲ್ಲಿ ಏನು ಗಾಡೀಲಿ ಮಾತ್ರ ಭಾರಿ ಫೈನ್ ಸರ್. ಓಕೆ. ಈಗಿನ ಸರ್ವಿಸ್ ಅಂದ್ರೆ ಏನೇನು ಬರುತ್ತೆ ಸರ್ ಇದಕ್ಕೆ? ಸರ್ ಸರ್ವಿಸ್ ಏನು ಬರಲ್ಲ, ಆಯಲ್ ಹಾಕ್ತಾರೆ ಕಳಿಸ್ತಾರೆ, ಏನೂ ಇಲ್ಲ ಇದರಲ್ಲಿ. ಏನು ಅಂದ್ರೆ ಏನೂ ಇಲ್ಲ. ಏನು ಪ್ರಾಬ್ಲಮ್ ಬಂದರೂ 3 ಫೀಸ್ ಹೋಗಿರ್ತವೆ, ಹಾಕಿಬೋದಷ್ಟೇ. ಈಗ ಇನ್ನೂ ಕೆಲವರು ಹೇಳ್ತಾರೆ ಎಲೆಕ್ಟ್ರಿಕ್ ಗಾಡಿ ತೊಗೊಳೋದು ಸೇಫ್ ಅಲ್ಲ ಅಂತ ತುಂಬ ಜನ ಹೇಳ್ತಾರೆ. ಅದು ಏನು ಸೇಫ್ ಅಲ್ಲ. ಯಾವ್ದ್ರ ಬಗ್ಗೆ ಏನಾಗುತ್ತೆ? ಬರ್ನ್ ಆಗುತ್ತೆ ಅಂತ, ಬೆಂಕಿ ಯಾತಕ್ಕಾಗುತ್ತೆ? ಅಲ್ಲ, ಬರ್ನ್ ಜನ ಹೇಳೋದು ತೊಗೊಳೋದು ಭಯ ಬೀಳ್ತಾರೆ. ಭಯ ಬೀಳ್ತಾರಲ್ವ? ಯಾತಕ್ಕೆ ಬರ್ನ್ ಆಗುತ್ತೆ ಅನ್ನೋ ರೀಸನ್ ಹೇಳಿ ನಾನು ಹೇಳ್ತೀನಿ. ಪೆಟ್ರೋಲ್ ಗಾಡಿ ಹೆಚ್ಚಿಗಳಲ್ವಾ, ಬೀಳಲ್ವಾ, ಆಕ್ಸಿಡೆಂಟ್ ಎಷ್ಟು ಜನ, 1000 ಜನ ಸಾಯ್ತಾ ಇದ್ದಾರೆ. ಎಲೆಕ್ಟ್ರಿಕ್ ಇತ್ತಾವತ್ತು. ಪೆಟ್ರೋಲ್ ಗಾಡೀಲಿ ಎಷ್ಟು 1000 ಜನ ಸತ್ತಲ್ಲ. ಇದನ್ನು ಮೀರಿ ಏನೂ ಮಾಡೋಕ್ಕಾಗಲ್ಲ. ಇದನ್ನು ಮೀರಿದಾಗ ಇದರಲ್ಲೂ ಸಾಯೋದೆ, ಪೆಟ್ರೋಲಲ್ಲೂ ಸಾಯೋದೆ, ಯಾವುದ್ರಲ್ಲೋ ಒಂದು ನಮ್ದು ಇದರಲ್ಲಿ ಇರುತ್ತೆ. ಅದ್ರಲ್ಲಿ ಸಾಯೋ ಪ್ರಾಣ ಅಂತ ಬಂದಾಗ ಅದ್ರಲ್ಲಿ ಹೋಗುತ್ತೆ, ಏನು ಮಾಡೋಕ್ಕಾಗಲ್ಲ. ತಗೊಳ್ಳೋ. ಇನ್ನು ಬ್ಯಾಕ್ ಎಲ್ಲ ಸ್ಪೇಸಲ್ಲಿ ತುಂಬ ಚೆನ್ನಾಗಿದೆಯಲ್ಲ ಸರ್. ಆಲ್ರೆಡಿ ಊರಲ್ಲಿ 2, 4, 6 ಕ್ಯಾನ್ ಹಾಲು ಮಾಡ್ಬೋದು. ಓಕೆ. 6 ಕ್ಯಾನ್ ಹಾಲನ್ನು ನಾವು ಕರೆದು ಬೇರೆ ಡೈರಿಗೆ ತಗೊಂಡೋಗ್ಬೋದು. ನಾವು ಬಾಡಿಗೆ ಹೊಡೀರಿ ಅಂತ ಹೇಳ್ತೀಯಲ್ಲ. ನಮ್ಮ ಮನೇಲಿ ಹಸು ಸಾಕ್ಕೊಂಡು ನಾವು 6 ಕ್ಯಾನ್ ತುಂಬ್ಕೊಂಡು ಮನೆಗೆ 10, 20 ಇಂಡಿ ಮುಟ್ಟನ ಇದ್ರೊಳಗೆ ಹಾಕ್ಕೊಂಬರ್ಬೋದು. ಫೇಸ್ ನೋಡಿ, ಈ ಫೇಸಲ್ಲಿ ಹೇಳ್ತಾ ಇರೋದು ಸರ್. ನಮಗೆ ಕಂಫರ್ಟಬಲ್ ಇದೆ. ಓಕೆ. ಇದು ಫುಲ್ ಕಂಫರ್ಟಬಲ್ ಇದೆಯಲ್ಲ? ಇಲ್ಲೂ 1 ಅಡಿ ಇಲ್ಲಿ ಇದೆ ನೋಡಿ. ಇದನ್ನು ದಿಮ್ ಬಿಟ್ಟರೆ ಇಲ್ಲೂ 1 ಅಡಿ ಬರುತ್ತೆ. ಫೇಸ್ ಸಾಕಂತ ದಿಮ್ ಹಾಕೊಂಡಿದ್ದೀನಿ. ಇಲ್ಲಂತೂ ಪ್ರತಿ ಒಂದು ಕಸ್ಟಮರ್ ಹೇಳ್ತಾರೆ ಭಾರಿ ಫೈನ್, ಕಾರಲ್ಲಿ ಕುತ್ಕೊಂಡಂಗಾಗುತ್ತೆ. ಫೇಸ್ ನೋಡಿ, ಬ್ಯಾಕ್. ಇನ್ನು ಕೆಲವರು ಹೇಳ್ತಾರೆ ಗಾಡಿಲಿ ಸ್ವಲ್ಪ ಶಾಕ್ ಅಬ್ಸರ್ವರ್ ಸರಿ ಇಲ್ಲ. ಹೌದು, ಅದೊಂದು ಪ್ರಾಬ್ಲಮ್ ಇದೆ. ಹೇಳ್ತಾರೆ ಶಾಕ್ ಅಬ್ಸರ್ವರ್ ಇದೆ. ಫಸ್ಟ್ ನಂಬರ್ 1 +1 ಒಬ್ಬರು ನೆಂಬರು ಮಾತ್ರ ಕುತ್ಕೊಂಡ್ರೆ ಶಾಕ್ ಅಬ್ಸರ್ವರ್ ಪ್ರಾಬ್ಲಮ್ ಇದೆ. ಯಾರು ಕಸ್ಟಮರ್ ಒಬ್ಬರಿಗೆ, ಇಬ್ಬರು 3 ಜನ ಕುತ್ಕೊಂಡ್ರೆ ಕಾರಲ್ಲಿ ಹೋದಂಗೆ ಆಗುತ್ತೆ. ಪರವಾಗಿಲ್ಲ, ಏನು ತೊಂದರೆನೇ ಇಲ್ಲ. ಶಾಕ್ ಅಬ್ಸರ್ವರ್ ಅದೇ ಆಕ್ಷನ್ ಮಾಡುತ್ತೆ. 3 ಜನ ಆದಾಗ ಓವರ್ಲೋಡ್ ಆಗುತ್ತಲ್ಲ, ಆಗ ಒಬ್ಬರಿಗೆ ಮಾತ್ರ ಹಂಗೆ ಪ್ರಾಬ್ಲಮ್ ಆಗುತ್ತೆ. ಓಕೆ. ಇನ್ನು ಈ ಗಾಡಿಗೆ ಇದು ಪರ್ಮಿಟ್ ಏನಾರು ಬೇಕಾ? ನೋ ಪರ್ಮಿಟ್ ಸರ್. RTOನು ಸಹ ಕೈ ಹಾಕಲ್ಲ. ನಾನು ಹಾಸನವರೆಗೂ ಹೋಗಿದ್ದೀನಿ. RTO ಇದ್ರಲ್ಲಿ ನಾನು ಯೂನಿಫಾರ್ಮ್ ಎನಿ ಟೈಮ್ ಯೂನಿಫಾರ್ಮಲ್ಲಿ ಇರ್ತೀನಿ. ಬ್ಯಾಡ್ಜು ಓಕೆ. ಏನು ಬೇಕು ಅವ್ರಿಗೆ? ಬ್ಯಾಡ್ಜ್, ಯೂನಿಫಾರ್ಮ್ ಏನು ಬೇಕು? ಬ್ಯಾಡ್ಜ್ ಇದ್ಮೇಲೆ ಡ್ರೈವಿಂಗ್ ಮಾಡೇ ಮಾಡ್ತಾರೆ ಅಲ್ವರಾ? ಯೂನಿಫಾರ್ಮ್ ಹಾಕಿದ್ದೀವಿ. ನನಗೂ ಬಟ್ಟೆ ಇದೆ, ಬಟ್ಟೆ ಇಲ್ಲ ಅಂತಲ್ಲ. ಕಾನೂನು ಪ್ರಕಾರದಲ್ಲಿ ಬ್ಯಾಡ್ಜ್ ಬೇಕು, ಯೂನಿಫಾರ್ಮ್ ಬೇಕು. ಎನಿ ಟೈಮ್ ಅಡಗಿರ್ತೀನಿ. ಏನಿಲ್ಲ, ಏನು ಬೇಕು? ಈಗ ನೀವು ಮುಂಚೆ CNG ಓಡಿಸಿದ್ರಾ? ಅಯ್ಯೋ, ಅದಕ್ಕೆ ಏನು ಡಿಫ್ರೆನ್ಸ್ ಅನ್ಸುತ್ತಾ ಸರ್? ಇಲ್ಲಿಗೆ ಬಂದು 15 ವರ್ಷ ಆಗಿದೆ. RR ನಗರನ ಇಲ್ಲೇ ದರ್ಶನ್ ಮನೆ ಹತ್ರ. ಯಾವ ಮಾಡ್ಲಿಂಗ್ ಗಾಡಿ ಬರುತ್ತೆ ಅವ ಪ್ರೆಸೆಂಟ್ ತಗೊಳ್ಳೋದು. ಅಪ್ಡೇಟ್ ಆಗ್ತಾರೆ. ಈಗ ಸಿಂಗಲ್ ಡೂಮ್ ಗಾಡಿಯಿಂದಲೂ ಬಂದಿದ್ದೀನಿ. ಈ ಏರಿಯಾದಲ್ಲಿ ಸಿಂಗಲ್ ಡೂಮ್ ಗಾಡಿಯಿಂದಲೂ ಓಡಿದ್ದೀನಿ. ಸುಮಾರು ಸ್ವಾನೆ ಬರೋಂಗಿಲ್ಲ, ಪುಸ್ತಕ ನಾವಾಗೋದು ಯಾವುದೋ ಸಿಂಗಲ್ ಡೂಮ್. ಅದಕ್ಕೂ ಆಲ್ಟರ್ನೇಟ್ ಮಾಡಿದೆ. ಪ್ಲಗ್ ಬಿಚ್ಚಿ ಕವರ್ ಹೊಡೆದು ಎಲ್ಲ ಅಂದ್ರಲ್ಲಿ ಆಫ್ ಆಗೋದು. ಪೊಲೀಸ್ನವ್ರುಗಳು ಭಾಳ ಹೆಲ್ಪ್ ಮಾಡಿದ್ರು ನಮಗೆ. ಆ ಗಾಡಿ ತೊಳ್ಳೋದಾಗ್ಬೋದು, ಸೈಡ್ ಹೋಗೋದಾಗ್ಬೋದು. ಸಿಂಗಲ್ ಡೂಮ್ ಗಾಡಿ, ಪ್ಲಗ್ ಸಿಂಗಲ್, ಡಬಲ್ ಪ್ಲಗ್, ಮತ್ತು ಡಬಲ್ ಡೂಮ್ ಗಾಡಿ ಬಂತು, ಅದು ಆಫ್ ಆಗೋದು. CNG ಕಂಫರ್ಟಬಲ್ ಗಾಡಿ. ಈಗ 150 ಕಿಲೋಮೀಟರ್ ಕೊಡುತ್ತೆ ಅಂತ ಹೇಳಿದ್ರೆ ನಿಮಗೆ ಸಾಕಾಗತ್ತಾ? ಸರ್ ಸಾಕು ಸರ್. ಈ ಟ್ರಾಫಿಕಲ್ಲಿ 150ಗಿಂತ ಏನು ಹೊಡೆಯಲ್ಲ. ನೋಡಿ ಬೇಕಾದ್ರೆ CNG ಯಾರನ್ನಾರ ಕರೀರಿ, 150 ಮೇಲೆ ಯಾರೂ ಹೊಡಿಯೋಕ್ಕಾಗಲ್ಲ. ಚಾರ್ಜ್ ಹೇಳ. ಹಾಂ, 160 ಹೊಡಿಯೋಕೆ 10 ಕಿಲೋಮೀಟ್ರಿಗೆ ಇನ್ನೇನು ದುಡಿತೀವಿ? ಆರೋಗ್ಯ ಚೆನ್ನಾಗಿರುತ್ತೆ. 150ಕ್ಕೆ ನನ್ನ ಮನೆಗೆ ಹೋಗ್ಬೇಕು, ನಮ್ಮ ಮೈಂಡ್ ಬಂದುಬಿಡುತ್ತೆ, ನಮ್ಮ ಮೈಂಡ್ ಫ್ರೆಶ್ ಆಗುತ್ತೆ. ಫ್ರೆಶ್ ಆಗಿ ಯಾಕಾಗುತ್ತೆ ಹೇಳಿ? ಆಲ್ ಮೈಂಡ್ ಕ್ಲಿಯರಿಟಿಯಾಗಿ ಬರ್ತಾ ಇರುತ್ತೆ. ನೋಡಿ, ಸುಸ್ತು ಕಡಿಮೆ ಆಗುತ್ತೆ. ಇನ್ನು ಮನೆ ಕಡೆ ಅಲ್ಪ ಸ್ವಲ್ಪ ಕೆಲಸ ಇರುತ್ತೆ, ಏನೋ ಒಂದು ಇರುತ್ತೆ. ಇಲ್ಲ ಮಕ್ಕಳು, ಮೊಮ್ಮಕ್ಕಳು, ಹೆಂಡತಿ ಮಕ್ಕಳ ಜೊತೆ ಎಲ್ಲರೂ ಹೊರಗಡೆ ಹೋಗೋದು ಮತ್ತೊಂದು ಇರುತ್ತೆ. ಅದಕ್ಕಾರ ಟೈಮ್ ಕೊಟ್ಟಂಗೆ ಆಗುತ್ತೆ. ಎನಿ ಟೈಮ್ 200 ಕಿಲೋಮೀಟ್ರೇ ಹೊಡ್ಕೊಂಡು ಕೂತ್ಕೊಂಡ್ರೆ ಮನೆ ಯಾವಾಗ ನೋಡೋದು, ಮಕ್ಳುಗಳು ಯಾವಾಗ ನೋಡೋದು? ಓಕೆ. ಈಗ ಗಾಡಿ ತಗೊಳ್ಳೋತ್ತಿಗೆ ನಿಮಗೆಲ್ಲ ಕಂಪ್ಲೀಟ್ ಪ್ಯಾಕೇಜ್ ಬಂದ್ಬಿಡುತ್ತೆ, ಎಲ್ಲ ಟಾಪ್ ರೂಪ್ ಎಲ್ಲ ಡೇಟು ಎಲ್ಲ ಮೀಟ್ರ್ ಸಹ ಕೊಡ್ತಾರಲ್ಲ? ಎಲ್ಲ ಇನ್ಕ್ಲೂಡು. ಏನು 10 ರೂಪಾಯಿ ಎಕ್ಸ್ಟ್ರಾ ಖರ್ಚು ಬಂದಿಲ್ಲ ಸರ್. ಹಾಂ. ಈಗ CNGಗಾದ್ರೆ ಎಲ್ಲ ಅಷ್ಟೇ ಸಪ್ರೇಟ್ ಮಾಡಬೇಕು ಸರ್. CNG ಗಾಡಿನೂ ಇದೆ, ನಂದು 1739 ಇದೆ. ನನ್ನ ಹತ್ರ 3 ಗಾಡಿ ಇದೆ. CNG 2 ಇದೆ, ಕಾರ್ 2 ಇದೆ, ಇದೊಂದು ಗಾಡಿ ಇದೆ. ಎಲ್ಲ ಡ್ರೈವರೇ ಕೊಡ್ತಾರೆ, ಕಂಪ್ನಿಗಳು ನೋಡ್ತಾ ಇದೆ ಕಾರು. CNG ಗಾಡಿ ನಂಬ್ತಿರೋ ಬಿಡ್ತಿರೋ ಖರ್ಚು ಬರಲ್ಲ.
ಆಯಲ್ ಸರ್ವಿಸ್ಗೆ ಹೋದ್ರೆ 2,000 ತೆಗ್ದಿಡಿಬೇಕು. ಆಯಲ್ ಸರ್ವಿಸ್ಗೆ ಹೋದ್ರೆ 10 ರೂಪಾಯಿ ಇಲ್ಲ ಇದಕ್ಕೆ. ಸರ್ವಿಸ್ ಎಲ್ಲ ಹೇಗಿದೆ ಇವ್ರು ಶೋರೂಮ್ದು? ಫೈನ್ ಇದೆ. ಏನು ಕಾಯ್ಸ್ ಸರ್ವಿಸ್ ಆಗ್ತಾ ಈ ಎನರ್ಜಿ ಬರ್ತಾ ಇದೆ ಇದಕ್ಕೆ. ಹಂಗಲ್ಲ, ಓಕೆ, ಈ ಗಾಡಿ ಎನರ್ಜಿ ಬರ್ತದೆ. ಈಗ ಸರ್ವಿಸ್ ಸೆಂಟರ್ಗೆ ಕಾಯಿಸೋದು ಈ ಥರ ಹೋದ ತಕ್ಷಣ ಸೇಮ್ ಟೈಮ್ ಸರ್ವಿಸ್ ಮಾಡ್ಕೊಡ್ತಾರೆ. ಮಾಡ್ಕೊಡ್ತಾರೆ. ಯಾಕೆ ಅಂತಾರ ಬರೀ ಆಯಲ್ ಡೌನ್ ಮಾಡೋದು, ಆಯಲ್ ಹಾಕೋದಷ್ಟೇ. ಅದು ಬ್ರೇಕ್ ಆಯಿಲು ಏನು ಕೆಲಸನೇ ಇಲ್ಲ. ಒಂದಟ್ಟ ಬಿಚ್ಚಿರೋ ಡೌನ್ ಆಗುತ್ತೆ ಆಯಲ್ಲು. ವಿತಿನ್ ಸೆಕೆಂಡು 5 ನಿಮಿಷದಲ್ಲಿ ಗಾಡಿ ಕಳಿಸ್ಬಿಡ್ತಾರೆ. ಓಕೆ, ಸ್ಪೇರ್ ಪಾರ್ಟ್ಸ್ ಕಾಸ್ಟ್ ಏನಾರು ಇದೆಯಾ? ಇಲ್ಲ, ಏನಿಲ್ಲ. ಪೇರ್ ಪಾರ್ಟ್ಸ್ನ ಹಾಕ್ಸೋಕ್ಕಾಗಲ್ಲ. ಏನೈತೆ ಏನು ಹಾಕ್ಸೋದು ತೋರಿ ಹೋಗ್ಲಿ. ಈ ಬಟ್ಟೆ ಒರೆಸಿದ್ನಷ್ಟೇ, ಸೈಡು ಮಳೆ ಗಿಳೆ ಬಿಸ್ಲು ಅಂತ ಅದು ಹಿಂದೆಗಡೆ ಹಾಕಿದ್ದೀನಿ, ಬೇಕಾದಾಗ ಹಾಕಿದ್ದೆ. ಓಕೆ ಸರ್, ನಿಮ್ಮ ಹೆಸರು? ಲವ ಅಂತ. ಓಕೆ ಸರ್, ತುಂಬ ಮಾಹಿತಿ ಕೊಡ್ರಿ ತಗೊಳ್ಳೋರಿಗೆ. ನಾನು ಹಾಸನ್ ಹತ್ರ ಊರು, ಹಾಸನ್ವರೆಗೂ ಹೊಡೆದಿದ್ದೀನಿ. ಹೆಂಗೆ ಅಂತ ಅಂದರೆ ಇವನೇನು ಮೆಂಟ್ಲೇನಪ್ಪ ಹಾಸನ ಗಂಟೆ ಹೊಡೆದಾನೆ ಅಂತ ತಿಳ್ಕೊಬೇಡಿ. ನಾನು ಹೇಳಿದ್ನಲ್ಲ, ಏನು ಡೌನ್ ಬರುತ್ತಲ್ಲ ಆಫ್ ಮಾಡ್ಕೊಂಡು ಹೋದರೆ ಇಲ್ಲಿಂದ ನನ್ನ ಮನೆ ಕರೆಕ್ಟಾಗಿ 180 ಕಿಲೋಮೀಟ್ರ್ ಇದೆ. ಈ ಮನೆಯಿಂದ ಹೊಂಟ್ರೆ ನನ್ನ ಮನೆ ಗಂಟ 180 ಕಿಲೋಮೀಟ್ರ್ ಹೋದರೆ 5 ಪಾಯಿಂಟ್ ಉಳಿದಿರ್ತದೆ. ಇಲ್ಲಿ ಹೈವೇ 180 ಕೊಡುತ್ತಾ? 180 ಹೋಗುತ್ತೆ. ಮನೆವರೆಗೂ ಹೋಗ್ತೀನಿ ನಾನು. ಮನೆಯವ್ರಿಗೂ ಹೋಗುತ್ತೆ. ಹೆಂಗೆ ಹೋಗ್ತೀನಿ ಅಂದರೆ ಡೌನಲ್ಲಿ ಸ್ವಲ್ಪ ಆಫ್ ಮಾಡ್ಕೊಂಡು ಕರೆಕ್ಟ್. ಈಗ ಹಿಂಗೆ ನ್ಯೂಟ್ಲಾಗೋಗುತ್ತೆ, ಇಮಿಡಿಯೇಟ್ಲಿ ನ್ಯೂಟ್ಲಾಗುತ್ತೆ, ಆಫ್ ಆಗುತ್ತೆ. ಅವಾಗ ಒಂದು 30 ಕಿಲೋಮೀಟ್ರ್ ಸೇವ್ ಆಗುತ್ತೆ. ಇದು 150, ಅದು 30, 180 ಕಿಲೋಮೀಟ್ರ್ ಹೋಗ್ತದೆ. ಅಲ್ಲ, ಮನೆಗೆ ಹೋಗಿರೋ ವಿಡಿಯೋನೂ ಇದೆ. ಇದೆಯಾ? ಯಾಕೆ ಅಂತಂದರೆ ಹೋಗಲ್ಲ ಅಂತ ಹೇಳಾರಲ್ಲ, ವಿಡಿಯೋ ಮಾಡ್ಕೊಂಡು ಹೋಗಿದ್ದೆ. ನಾನು ಮನೆ ಹತ್ರ ಹೋದಾಗ ವಿಡಿಯೋ ಮಾಡಿ ಗಾಡಿ ನಿಲ್ಸಿದ್ದೀನಲ್ಲಿ. ತೋರಿಸ್ಲಾ? ತೋರಿಸಿ ಹಿಂಗಾರೆ. ಮನೆ ಹತ್ರ ಹೋದಾಗ ಎಷ್ಟು ಪರ್ಸೆಂಟ್ ಇದೆ? 5% ಉಳ್ಕೊಂಡಿತ್ತು. 5% ಹೋಗುತ್ತೆ. ಕಾರು ಇದೆ, CNG ಇದೆ, ಎಲ್ಲ ಇದ್ದಾವೆ ನನ್ನ ಗಾಡಿಗಳು. ಇಂಥ ಇಲ್ಲ ಅನ್ನಂಗಿಲ್ಲ. ಇವತ್ತು ನನ್ನ ದರ್ಶನ್ದು ಬರ್ತಡೇ ಇರೋದ್ರಿಂದ ಟೈಮ್ ವೇಸ್ಟ್ ಮಾಡಿದ್ದೀನಿ. ಅಣ್ಣಂಗೋಸ್ಕರ ಟೈಮ್ ವೇಸ್ಟ್ ಮಾಡಿರೋದು. ನಾನು ಗಾಡಿಯಿಂದ ನಿಲ್ಸೋಕೆ ಹೋಗಲ್ಲ ಎಲ್ಲೂ.